ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾನಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದೆಂತ ಕೆಂಪು ಕೆಂಪು ಕಾಣ್ತಾ ಉಂಟು ಅಂತ ಎಣಿಸಿದ್ರಾ? ಹೌದು, ಇದೊಂದು ಕೊರಿಯನ್ ರೆಸಿಪಿ, ಕಿಮ್ಚಿ ಅಂತೇಳಿ ಹೇಳ್ತಾರೆ ಇದಕ್ಕೆ. ಕೊರಿಯನ್ ನಾವು ಉಪ್ಪಿನಕಾಯಿ ಹೇಗೆ ಹಾಕ್ತೇವೆ ಅದೇ ಥರ ಇದು ಕೊರಿಯನ್ ಉಪ್ಪಿನಕಾಯಿ. ಹಾಗೆ ಖಾರ ಕೂಡ ಇರ್ತದೆ. ಇದರಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಲಿಕ್ಕೆ ಆಗ್ತದೆ. ಇದನ್ನು ಹಾಕಿ ಫ್ರೈಡ್ ರೈಸ್ ಮಾಡ್ಬೋದು, ನೂಡಲ್ಸ್ ಮಾಡ್ಬೋದು, ನಿಮಗೆ ಬೇಕಾದ್ದನ್ನು ಮಾಡಿಕೊಳ್ಬೋದು. ಇದನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಅವರು ಉಪಯೋಗಿಸುವಂಥದ್ದು ಈ ನಾಪಾ ಕ್ಯಾಬೇಜ್ ಅಂತ ಹೇಳಿಕೊಂಡು, ನಮ್ಮ ಕ್ಯಾಬೇಜಿನ ಅಣ್ಣನ ತಮ್ಮನ ಇರ್ಬೋದು. ಅದು ನೋಡಿ ಹೀಗಿರ್ತದೆ. ಅದು ನಾಪಾ ಕ್ಯಾಬೇಜ್ ಅಂದರೆ. ಇದು ಸಿಗಲಿಲ್ಲ ಅಂತ ಅಂದರೆ ನಮ್ಮ ಒರಿಜಿನಲ್ ನಮ್ಮ ಊರಲ್ಲಿ ಸಿಗುವಂತಹ ಕ್ಯಾಬೇಜನ್ನು ಉಪಯೋಗಿಸಿ ಕೂಡ ಮಾಡಿಕೊಳ್ಬೋದು. ಅದರ ಜೊತೆಗೆ ಒಂದು ಮೂಲಂಗಿ, ಒಂದು ಕ್ಯಾರೆಟು, ಒಂದು 4ರಿಂದ 5 ಈರುಳ್ಳಿ ಹೂವು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ, 1 ಕಪ್ ನೀರು, 1 ಕಪ್ಪಷ್ಟು ಮೆಣಸಿನ ಹುಡಿ, 1 ದೊಡ್ಡ ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಶುಂಠಿ, ಒಂದು 2 ಟೇಬಲ್ ಸ್ಪೂನು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ಬೋದು, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಹಾಗೆಯೇ 1/4 ಕಪ್ಪಷ್ಟು ವಿನಿಗರ್, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಹುಡಿ ಉಪ್ಪು. ಇವಿಷ್ಟು ಸಾಮಗ್ರಿಗಳು ಬೇಕು. ಮೊದಲಿಗೆ ನಾಪಾ ಕ್ಯಾಬೇಜನ್ನು ಕಟ್ ಮಾಡಿಕೊಳ್ಳುವ. ಇದನ್ನು ಕಟ್ ಮಾಡಿಕೊಳ್ಳಿಕ್ಕೇನು ನಮ್ಮ ಕ್ಯಾಬೇಜಿನಷ್ಟೇನು ಕಷ್ಟ ಇಲ್ಲ. ನೋಡಿ, ಈ ಥರ ಕಡೆಯ ದಂಡು ತೆಗೆದ್ರೆ ಸಾಕು. ಆಮೇಲೆ ಸುಲಭವಾಗಿ ಅದು ಒಂದೊಂದೇ ಸಿಪ್ಪೆ ತೆಗೀಲಿಕ್ಕೆ ಬರ್ತದೆ. ನೋಡಿ, ಈ ಥರ ಎಲ್ಲವನ್ನು ಕೂಡ ಈ ಥರ ತೆಗೆದುಕೊಂಡು ಇದನ್ನು ಸಾಧಾರಣ ಒಂದು 2 ಇಂಚಷ್ಟು, ಅಂದರೆ ನಮ್ಮ ಒಂದು ಬೆರಳಿನಷ್ಟು ಉದ್ದಕ್ಕೆ ಅದನ್ನು ಕಟ್ ಮಾಡಿಕೊಳ್ಬೇಕು. 2 ಇಂಚ್, ಸ್ವಲ್ಪ ಗಿಡ್ಡ ಕೂಡ ಮಾಡಿಕೊಳ್ಬೋದು. ತುಂಬ ಸಣ್ಣ ಮಾಡಿಕೊಳ್ಳೋದೇನು ಬೇಡ. ಅದನ್ನು ಸಣ್ಣ ಸಣ್ಣ ಪಲ್ಯಕ್ಕೆ ಕಟ್ ಮಾಡಿದಾಗಲ್ಲ, ಒಂದು ಸ್ವಲ್ಪ ದೊಡ್ಡದಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 2 ಇಂಚಷ್ಟು ಉದ್ದ ಕಟ್ ಮಾಡಿಕೊಂಡಿದ್ದೇನೆ. ಅದನ್ನು ತುದಿಯನ್ನು ಒಂದು ಸ್ವಲ್ಪ ಉದ್ದ ಇಟ್ಟು ಏನು ಚಿಂತೆ ಏನಿಲ್ಲ. ಎಲ್ಲವನ್ನು ಕೂಡ ಅದೇ ರೀತಿ ಕಟ್ ಮಾಡಿಕೊಳ್ಳುವ. ಕ್ಯಾಬೇಜ್ ನಿಮಗೆ ಕಟ್ ಮಾಡುವಾಗ ಒಂದು ದೊಡ್ಡ ಪರ್ವತದಾಗೆ ಕಾಣ್ತದೆ, ಇಷ್ಟು ದೊಡ್ಡ ರಾಶಿ ಕಾಣ್ತದೆ ಅದು. ಆದರೆ ಅದನ್ನು ನಾವು ಉಪ್ಪು ಹಾಕಿ, ಸೌತೆಕಾಯಿ ಮತ್ತು ಮಾವಿನಕಾಯಿ ಎಲ್ಲ ನಾವು ಉಪ್ಪು ಹಾಕಿ ಹೇಗೆ ನೆನೆಸಿ ಉಪ್ಪಿನಕಾಯಿ ಹಾಕ್ತೇವೆ ಅದೇ ಥರ ಇದನ್ನು ಕೂಡ ಉಪ್ಪು ಹಾಕಿ ಒಂದು 2 ಗಂಟೆಗಳ ಕಾಲ ಅದನ್ನು ನೆನೆಸಿ ಅದರಿಂದ ನೀರನ್ನು ಪೂರ್ತಿಯಾಗಿ ತೆಗಿಬೇಕು. ಅದಕ್ಕೆ ನೋಡಿ, ಒಂದು ದೊಡ್ಡ ಪಾತ್ರೆ ತಗೊಳ್ಬೇಕು. ಅಂದರೆ ಅಷ್ಟು ಕ್ಯಾಬೇಜ್ ಕೂಡ ಹಿಡಿಬೇಕಲ್ಲ, ಅದಕ್ಕೋಸ್ಕರ ತುಂಬ ದೊಡ್ಡ ಪಾತ್ರೆ ತಗೊಂಡ್ರೆ ಸುಲಭವಾಗಿ ಹಾಕಲಿಕ್ಕೆ ಆಗ್ತದೆ. ಸಣ್ಣದಾದರೆ ಅದರಲ್ಲಿ ನಮಗೆ ಕೈಯಲ್ಲಿ ಮಗುಚಲಿಕ್ಕೆ ಕಷ್ಟ ಆಗ್ತದೆ. ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನು ಉಪ್ಪು, ಹುಡಿ ಉಪ್ಪಾದರೂ ಆಗ್ತದೆ, ಕಲ್ಲುಪ್ಪಾದರೂ ಆಗ್ತದೆ, ಹಾಕಿ ಇದನ್ನು ಒಂದು 2 ಗಂಟೆಯಲ್ಲಿ ಒಂದು 4-5 ಸತಿ ಈ ಥರ ಮಗುಚಿಕೊಳ್ಬೇಕು. ಅಂದರೆ ಉಪ್ಪು ಸರಿಯಾಗಿ ಅದಕ್ಕೆ ಎಳೆದುಕೊಳ್ಬೇಕು. ಉಪ್ಪು ಎಳೆದು ಅದು ಸರಿಯಾಗಿ ನೀರು ಬಿಡಬೇಕು. ಹಾಗೆ ಇದನ್ನು 4-5 ಸರ್ತಿ ಮಗುಚಿಕೊಳ್ಬೇಕು. ಈ ಥರ ಅದನ್ನು ಸೈಡಿಗೆ ಇಟ್ಟು ಬಿಡುವ. ಅದು ಸೈಡಲ್ಲಿ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾವು ಉಳಿದದನ್ನು ಕಟ್ ಮಾಡಿಕೊಳ್ಳುವ. ಇದರಲ್ಲಿ ಇನ್ನೂ ಕೂಡ ಒಂದು ಸ್ವಲ್ಪ ಪ್ರೊಸೆಸ್ ಇದೆ. ಈಗ ಮೂಲಂಗಿಯನ್ನು ತೆಳ್ಳಗೆ ಸ್ಲೈಸ್ ಆಗಿ ಮಾಡಿಕೊಂಡು ಅದನ್ನು ಮತ್ತೆ ಕೂಡ ಅದನ್ನು ಸಣ್ಣ ಅದನ್ನು ಕೂಡ ಹಾಗೆ ನಾವು ಫಿಂಗರ್ ಚಿಪ್ಸಿಗೆಲ್ಲ ಹೇಗೆ ಕಟ್ ಮಾಡ್ತೇವೆ ಆ ಥರ ಕಟ್ ಮಾಡಿಕೊಳ್ಳಿ, ಸಣ್ಣದಾಗಿ. ತುಂಬ ದಪ್ಪ ಬೇಡ ಇದು ಕೂಡ, ಯಾಕೆಂದರೆ ಇದರಲ್ಲಿ ಯಾವುದನ್ನು ಕೂಡ ನಾವು ಬೇಯಿಸೋದಿಲ್ಲ, ಅದು ಹಸಿಯಾಗಿಯೇ ಇರ್ತದೆ. ಹಾಗಾಗಿ ಕ್ಯಾರೆಟನ್ನು ಕೂಡ ಅದೇ ಥರ ಸ್ಲೈಸ್ ಮಾಡಿಕೊಳ್ಳುವ. ಕ್ಯಾರೆಟ್ ಕೂಡ ಅಷ್ಟೇ ಸಣ್ಣ ಸ್ಲೈಸ್ ಮಾಡಿ ನಂತರ ಪುನಃ ಅದರ ಫಿಂಗರ್ ಚಿಪ್ಸಿನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ನಿಮಗೆ ಇಲ್ಲಿ ಮೂಲಂಗಿ ಮತ್ತು ಕ್ಯಾರೆಟ್ 1 ಅಥವಾ 2 ಉಪಯೋಗಿಸಿಕೊಳ್ಬೋದು ಕ್ಯಾಬೇಜಿನ ಜೊತೆಗೆ. ಈರುಳ್ಳಿ ಹೂವನ್ನು ಕೂಡ ಹಾಗೆ 2 ಇಂಚ್ ಉದ್ದದ ಕಟ್ ಮಾಡಿಕೊಳ್ಬೋದು. ಈರುಳ್ಳಿಯ ಕಡೆ ಭಾಗವನ್ನು ಈ ಥರ ಸ್ಲೈಸ್ ಆಗಿ ಮಾಡಿಕೊಳ್ಳಿ, ಒಂದು ಸ್ವಲ್ಪ ತೆಳ್ಳಗಾಗಿ, ಉಪ್ಪು ಸರಿಯಾಗಿ ಎಳೀಲಿಕ್ಕೋಸ್ಕರ ಅಷ್ಟೇ. ಇಲ್ಲದಿದ್ದರೆ ಅಷ್ಟೇ ದಪ್ಪ ಇದ್ದರೂ ತೊಂದರೆ ಏನಾಗೋದಿಲ್ಲ. ಎಲ್ಲವನ್ನು ಕೂಡ ಆ ಥರ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಅದನ್ನು ಈಗ ನಾವೇನು ಕ್ಯಾಬೇಜನ್ನು ದೊಡ್ಡ ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಅದರ ಜೊತೆಗೇ ಇದನ್ನು ಹಾಕಿಕೊಳ್ಬೋದು. ಯಾಕೆಂದರೆ ಒಂದು ಕ್ಯಾಬೇಜ್ ಒಂದು ಅರ್ಧ ಗಂಟೆ ಜಾಸ್ತಿ ನೆನೆಯಲಿ, ಅದು ನೀರು ಬಿಡಲಿಕ್ಕೆ ಟೈಮ್ ತಗೊಳ್ತದೆ. ಅದರ ಮೇಲಿಂದ ಇದನ್ನು ಹಾಕಿ ಮತ್ತೊಂದು 1 ಗಂಟೆಗಳ ಕಾಲ ಅದನ್ನು ನೆನೆಯಲಿಕ್ಕೆ ಬಿಡು. ಅದನ್ನು 1 ಗಂಟೆ ಅದನ್ನು ಹಾಗೆ ಒಂದು 2-3 ಸತಿ ಅದನ್ನು ಮಗುಚಿಕೊಳ್ಳಿ. ನೋಡಿ, ಈ ಥರ ಸರಿಯಾಗಿ ಮಗುಚಿಕೊಳ್ಬೇಕು ಕರೆಕ್ಟಾಗಿ. ನೋಡಿ, ಈಗ 1 ಬೌಲ್ ಫುಲ್ ಇದ್ದದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ 1/4 ಬೌಲ್ ಆಗ್ತದೆ. ಅದು ಕ್ಯಾಬೇಜು ಪೂರ್ತಿಯಾಗಿ ನೀರು ಬಿಡ್ತಾ ಹೋದ ಹಾಗೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಈಗ ಅದು ನೆನೀತಾ ಇರಲಿ. ನಾವಿಲ್ಲಿ ಒಂದು ಪಾತ್ರೆಗೆ 1 ಕಪ್ ನೀರು ತಗೊಂಡಿದ್ದೇವೆ. ಅದನ್ನು ಹಾಕ್ಕೊಂಡು ಆ ಅಕ್ಕಿ ಹುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಗ್ರೇವಿ ಮಾಡಿಕೊಳ್ಬೇಕು. ನೋಡಿ, ನಾವು ತಿಳಿಯೆಲ್ಲ ಅನ್ನದ ಗಂಜಿಯೆಲ್ಲ ಹೇಗಿರ್ತದೆ ಆ ಥರ ಇದನ್ನು ಸರಿಯಾಗಿ ಬೇಯಿಸಬೇಕು. ಇದೊಂದು 3ರಿಂದ 4 ನಿಮಿಷದ ಪ್ರೋಸೆಸ್ ಆಗ್ತದೆ. ಗಟ್ಟಿಯಾಗಿ ಅದರಲ್ಲಿ ನೊರೆ ಬರಲಿಕ್ಕೆ ಶುರು ಆಗ್ತದೆ. ಅಷ್ಟರವರೆಗೆ ಅದನ್ನು ಕಾಯಿಸಬೇಕು. ಕರೆಕ್ಟಾಗಿ ನೀವು ಅಳತೆ ತಗೊಳ್ಳಿ. 1 ಕಪ್ಪಿಗೆ ಕರೆಕ್ಟಾಗಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಅದನ್ನು ಮಗುಚಿಕೊಂಡೇ ಇರಬೇಕು, ಇಲ್ಲದಿದ್ದರೆ ತಳ ಕೂತ್ಕೊಳ್ತದೆ ಅದು.
ಒಂದು 3-4 ನಿಮಿಷದೊಳಗೆ ಇದು ರೆಡಿ ಆಗ್ತದೆ. ನೋಡಿ ಈ ಥರ ಕುದೀಲಿಕ್ಕೆ ಶುರುವಾಗುವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ. ಒಂದು ಸ್ವಲ್ಪ ತೆಳ್ಳಗಿದ್ರೂ ತೊಂದರೆ ಇಲ್ಲ, ಅದು ಗಟ್ಟಿ ಆಗ್ತದೆ. ಇದು ಉಪ್ಪಿನಕಾಯಿಯಲ್ಲಿ ಅಂಟಿನ ಪಾತ್ರ ವಹಿಸ್ತದೆ, ಅದಕ್ಕೋಸ್ಕರ ಇದನ್ನು ಅವರು ಹಾಕ್ತಾರೆ. ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ಆಗುವಷ್ಟೊತ್ತಿಗೆ ಇಲ್ಲಿ ನಾವು ಪುನಃ ಇದನ್ನು ಮಗುಚಿಕೊಳ್ಳುವ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಹೇಳಿದೆಲ್ಲ ಆಗಲೇ, ಇದನ್ನು ಒಂದು 5-6 ಸತಿ ನಾವು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಅಂದರೆ ಉಪ್ಪು ಎಲ್ಲದಕ್ಕೂ ಸರಿಯಾಗಿ ಎಳ್ಕೊಳ್ಬೇಕು. ಹಾಗಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಒಂದು ಕ್ಯಾಬೇಜಿನ ಎಲೆ ಕೂಡ ಹಸಿ ಉಳಿಬಾರ್ದು, ಅದು ಪೂರ್ತಿಯಾಗಿ ನೀರು ಬಿಟ್ಕೊಂಡಿರಬೇಕು. ಪುನಃ ಅದನ್ನು ಹಾಗೆ ಬಿಡುವ. ನೋಡಿ ಈಗಾಗಲೇ ಇದು ಅರ್ಧ ಪಾತ್ರ ಆಯಿತು, ಫುಲ್ ಇತ್ತಾಗ ಈಗ ಅರ್ಧ ಆಯ್ತದು. ಇದು ಹಾಗೆ ಇರಲಿ ಇನ್ನೊಂದು ಅರ್ಧ ಗಂಟೆ. ಅಷ್ಟೊತ್ತಿಗೆ ನಾವು ಈ ಅಕ್ಕಿ ಏನು ಕಾಯಿಸಿ ಇಟ್ಕೊಂಡಿದ್ದೇವೆ ಅದು ತಣ್ಣಗಾಗಿದೆ. ಈಗ ಅದರ ಜೊತೆಗೇ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿಯನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇದರಲ್ಲಿ ಈಗ ಮೆಣಸಿನ ಹುಡಿ ಹಾಕುವ ಬದಲು ನೀವು ಮೆಣಸನ್ನು ತರಿಯಾಗಿ ಹುಡಿ ಮಾಡಿ ಕೂಡ ಹಾಕಿಕೊಳ್ಬೋದು. ಮತ್ತು ನಾವಲ್ಲಿ ಉಪ್ಪು ಪೂರ್ತಿಯಾಗಿ ತೆಗಿತೇವೆ, ಹಾಗಾಗಿ ಇದರ ಒಟ್ಟಿಗೆ ಬೆಲ್ಲ ಹಾಗೂ ಉಪ್ಪನ್ನು ಹಾಕಿಕೊಳ್ಳುವ. ಅದಕ್ಕೆ ಬೇಕಾದಷ್ಟು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ, ಹಾಗೆಯೇ 2 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಉಪಯೋಗಿಸ್ಕೊಳ್ಬೋದು, ಅವರು ಸಕ್ಕರೆ ಹಾಕ್ತಾರೆ, ನಾನಿಲ್ಲಿ ಬೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಈಗ ಇದರಿಂದ ಕ್ಯಾಬೇಜಿಂದ ಹಾಗೂ ತರಕಾರಿಯಿಂದ ಪೂರ್ತಿಯಾಗಿ ನೀರನ್ನು ಹಿಂಡಿ, ಒಂಚೂರು ಕೂಡ ನೀರಿರಬಾರ್ದು, ಹಿಂಡಿ ತೆಗೆದು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೀವು ಎಷ್ಟು ಸತಿ ತೊಳ್ಕೊಳ್ತೀರಿ ಅದು ಒಳ್ಳೆಯದು. 3-4 ಸತಿ ತೊಳೆದು, ಅಂದರೆ ಕೋಲ್ಡ್ ನೀರಲ್ಲಿ ಕೂಡ ತೊಳಿಬೋದು ಅಥವಾ ಟ್ಯಾಪ್ ವಾಟ್ರಲ್ಲಿ ಕೂಡ ತೊಳೆದು ಪುನಃ ಅದರಿಂದ ಪೂರ್ತಿಯಾಗಿ ನೀರು ಹಿಂಡಿ ತೆಗಿಬೇಕು. ಉಪ್ಪು ನೀರನ್ನು ಮೊದಲಿಗೆ ತೆಗೆದುಕೊಳ್ಬೇಕು, ಆಮೇಲೆ ಫ್ರೆಶ್ ವಾಟ್ರ್ ಹಾಕಿ ಅದನ್ನು ತೊಳೆದು ಪುನಃ ಕ್ಲೀನಾಗಿ ನೀರು ಹಿಂಡಿಕೊಳ್ಬೇಕು. ನೀರು ಹಿಂಡಿ ಆದ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಅದಕ್ಕೆ ಹಾಕ್ಕೊಂಡು, ಸೋಯಾ ಸಾಸನ್ನು ಹಾಕ್ಕೊಂಡು, 1/4 ಕಪ್ ವಿನಿಗರ್ ಹಾಕ್ಕೊಂಡು, ಮೆಣಸಿನ ಹುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ 1 ಕಪ್ ಹಾಕ್ಕೊಂಡೆ. ನಿಮಗೆ ಅಷ್ಟು ಖಾರ ಬೇಡ, ಒಂದು ಸ್ವಲ್ಪ ಖಾರ ಕಡಿಮೆ ಸಾಕು ಅಂತಾದರೆ ಅರ್ಧ ಕಪ್ ಹಾಕಿಕೊಳ್ಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಇನ್ನೊಂದು ಸ್ವಲ್ಪ ಕೂಡ ಸೇರಿಸಿಕೊಳ್ಬೋದು. ಇದು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿಕೊಳ್ಬೇಕು. ನಾವು ಉಪ್ಪಿನಕಾಯಿ ಹಾಕುವಾಗ ಯಾವ ಥರ ಖಾರ ಹಾಕಿಕೊಳ್ತೇವೆ ಅದೇ ಥರ ಇದು ಕೂಡ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ತಾ ಹೋಗಿ. ನಂತರ ನಾವು ನೀರು ತೆಗೆದಿಟ್ಟಂತಹ ತರಕಾರಿಯನ್ನು, ಅಂದರೆ ಕ್ಯಾಬೇಜು, ಕ್ಯಾರೆಟು, ಮೂಲಂಗಿ ಎಲ್ಲ ನಾವೇನು ಹೆಚ್ಚಿಟ್ಟಿದ್ದೇವೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೊರಿಯನ್ ಉಪ್ಪಿನಕಾಯಿ ಕಿಮ್ಚಿ ರೆಡಿ ಆಯಿತು. ಇದಕ್ಕೆ ಮೇಲಿಂದ 1-2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿಕೊಳ್ಬೇಕು. ಅದು ಅಲಂಕಾರಕ್ಕಷ್ಟೇ, ಅದರಲ್ಲಿ ಟೇಸ್ಟಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಅದು ಇಲ್ಲದಿದ್ದರೆ ಕೂಡ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಇದು ನಮ್ಮ ಉಪ್ಪಿನಕಾಯಿ ಹಾಗೆ, ಆದರೆ ಇದು ಹೆಚ್ಚು ದಿನ ಉಳಿಯುವುದಿಲ್ಲ. ಇದನ್ನು ಗಾಜಿನ ಬಾಟಲಿಯಲ್ಲಿ ತುಂಬಿಸಿ ಇಟ್ಕೊಳ್ಳಿ. ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು. ಇದನ್ನು ದೋಸೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಯಾವುದರ ಜೊತೆಗೆ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಬಳಸಿಕೊಳ್ಬೋದು. ಇದು ತುಂಬ ಸ್ಪೈಸಿ ಆಗಿರ್ತದೆ. ನಾವು ಉಪ್ಪಿನಕಾಯಿ ಹೇಗೆ ತಿಂತೇವೆ ಹಾಗೆ ಇದನ್ನು ಸ್ವಲ್ಪ ಸ್ವಲ್ಪವೇ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಮತ್ತು ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಫ್ರೈಡ್ ರೈಸ್ ಎಲ್ಲ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ ಇದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.